ನೀವು ಹೊಟ್ಟೆನ ಎಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಷ್ಟು ಕಾಯಿಲೆಗಳು ಬರ್ತಾ ಹೋಗುತ್ತೆ. ದ ಮೇನ್ ಇಶ್ಯೂಸ್ ಮೈಟ್ ಬಿ ಗಟ್ ಹೆಲ್ತ್. ನಮಗೆ ಒಳ್ಳೆ ನಿದ್ರೆ ಮಾಡಬೇಕು. ನೀವು ಎಷ್ಟು ಚೆನ್ನಾಗಿ ನಿದ್ರೆ ಮಾಡ್ತೀರಾ ಮೆಟಬಾಲಿಸಮ್ ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸ್ಕಿನ್ ಕ್ಲೀನಾಗಿ ಇಟ್ಕೋಬೇಕಂದ್ರೆ ಆಯಿಲ್ ಕಂಟೆಂಟ್ ಫುಡ್ ನ ಆದಷ್ಟು ಕಮ್ಮಿ ಮಾಡಿ, ಒಣ ದ್ರಾಕ್ಷಿ ಅಥವಾ ಖರ್ಜೂರ ಯೂಸ್ ಮಾಡ್ಕೊಂಡು ಪ್ರತಿದಿನ ತಿನ್ನೋದ್ರಿಂದ ಪೀರಿಯಡ್ಸ್ ಪ್ರತಿಯೊಂದು ಅದು ರೆಗ್ಯುಲರ್ ಆಗಿ ಬರ್ತಾ ಹೋಗುತ್ತೆ. ಅಟ್ಲೀಸ್ಟ್ ಒಂದು ದಿನ ನೀವು 6 ಗಂಟೆ ಬೆಳಗಿನ ಜಾವದಿಂದ 6 ಗಂಟೆ ಈವ್ನಿಂಗ್ ತನಕ ಉಪವಾಸ ಮಾಡೋದ್ರಿಂದ ಗಟ್ ಹೀಲ್ ಆಗ್ತಾ ಹೋಗುತ್ತೆ. ಪ್ರತಿದಿನ ಫ್ಲಾಕ್ಸ್ ಸೀಡ್ 1 ಸ್ಪೂನ್ ಅಥವಾ ಪಂಪ್ಕಿನ್ ಸೀಡ್ 1 ಸ್ಪೂನ್ ಪ್ರತಿದಿನ ನೀವು ತಗೊಳ್ತಾ ಬನ್ನಿ. 21 ದಿನದಲ್ಲಿ ನಿಮ್ಮ ಸ್ಕಿನ್ ಅಲ್ಲಿ ಚೇಂಜಸ್ ಕಾಣಿಸ್ತದೆ. ಎಲ್ಲರಿಗೂ ನಮಸ್ಕಾರ. ನಾನು ಡೈಟಿಷಿಯನ್ ಆಶು ಗೌಡ ಮಾತಾಡ್ತಾ ಇದ್ದೀನಿ. ನಾನು ಕ್ಲಿನಿಕಲ್ ಡೈಟಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮಗೆ ಕ್ಲೈಂಟ್ಸ್ ತುಂಬಾ ಜನ ಬರ್ತಾರೆ. ಐ ಥಿಂಕ್ ಸ್ಕಿನ್ ಇಶ್ಯೂಸ್ ಬಗ್ಗೆ ತುಂಬಾ ಕಂಪ್ಲೇಂಟ್ಸ್ ಇರುತ್ತೆ. ಅಂದ್ರೆ ಹೇಗೆ ಅಂದ್ರೆ ನನ್ನ ಸ್ಕಿನ್ ತುಂಬಾ ಡಲ್ ಆಗಿದೆ, ಅಥವಾ ಫ್ರೆಶ್ನೆಸ್ ಇರಲ್ಲ, ತುಂಬಾ ಆಕ್ನಿಗಳಾಗ್ತಾ ಇದೆ, ಬ್ರೇಕ್ಔಟ್ಸ್ ಆಗ್ತಾ ಇದೆ, ಅಥವಾ ಅಗೇನ್ ಕಣ್ಣೆಲ್ಲ ಯಾವಾಗಲೂ ಸ್ವೆಲ್ಲಿಂಗ್ ಅಂತ ಅನ್ಸುತ್ತೆ, ಡಾರ್ಕ್ ಸರ್ಕಲ್ಸ್ ಅಂತ ಅನ್ಸುತ್ತೆ. ಏನಕ್ಕೆ ಈ ರೀಸನ್ಸ್ಗಳು ಆಕ್ಚುಲಿ ನಮ್ಮ ಕ್ಲೈಂಟ್ಸ್ ಅಲ್ಲಿ ತುಂಬಾ ಕಾಣುತ್ತೆ ಅಂದ್ರೆ ದ ಮೇನ್ ಇಶ್ಯೂಸ್ ಮೈಟ್ ಬಿ ಗಟ್ ಹೆಲ್ತ್. ಏಕೆಂದ್ರೆ ನಮ್ಮ ಹೊಟ್ಟೆ ಚೆನ್ನಾಗಿದ್ರೆ ನಮಗೆ ಸ್ಕಿನ್ ಚೆನ್ನಾಗಿರುತ್ತೆ, ಡೈಜೆಷನ್ ಚೆನ್ನಾಗಿರುತ್ತೆ, ಆ್ಯಂಡ್ ಅದು ವೆಯ್ಟ್ ಮ್ಯಾನೇಜ್ಮೆಂಟು ಹೆಲ್ಪ್ ಆಗುತ್ತೆ ಒಂದು ಸೈಡಲ್ಲಿ. ಹಾಗಾಗಿ ನೀವು ಗಟ್ ಹೆಲ್ತ್ನ ಹೇಗೆ ಚೆನ್ನಾಗಿ ಇಟ್ಕೋಬೇಕು ಫಾರ್ ಸ್ಕಿನ್ ಇಂಪ್ರೂವ್ಮೆಂಟ್. ಯಾಕೆ ಕೆಲವ್ರಿಗೆ ಏನೇ ತಿನ್ನಲಿ, ಹೆಲ್ತಿ ತಿಂದ್ರೂ ಅವರಿಗೆ ಡೈಜೆಷನ್ ಆಗ್ತಾ ಇರಲ್ಲ, ಅಥವಾ ಅನ್ಹೆಲ್ತಿ ತಿಂದ್ರೂ ಡೈಜೆಷನ್ ಆಗ್ತಾ ಇರಲ್ಲ. ಯಾಕೆಂದರೆ ಗಟ್ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ. ಆ ಗಟ್ ಹೆಲ್ತನ್ನು ನಾವು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಫಸ್ಟ್ ಥಿಂಗ್ ನೀವು ಹೈಡ್ರೇಟ್ ಆಗಬೇಕಾಗತ್ತೆ. ನೀವು ಎಷ್ಟು ಚೆನ್ನಾಗಿ ನೀರು ಕುಡಿತೀರಾ, ಟೈಮ್ ಟು ಟೈಮ್ ಊಟ ಮಾಡ್ತೀರಾ, ನಿಮಗೆ ಅಷ್ಟು ಹೆಲ್ಪ್ ಆಗುತ್ತೆ. ಏನಕ್ಕೆ ಅಂದರೆ ಸ್ಕಿನ್ ಹೆಲ್ತಿಗೆ. ಆ್ಯಂಡ್ ಕೆಲವೊಬ್ರು ಏನಾಗುತ್ತೆ ಅಂದರೆ ಹಾರ್ಮೋನ್ಸ್ ಇಶ್ಯೂಸಿಂದನೂ ಕೆಲವೊಂದು ಸಲ ಸ್ಕಿನ್ ಡಲ್ ಆಗ್ತಾ ಇರುತ್ತೆ ಆ್ಯಕ್ಚುಲಾಗಿ. ಸೊ ಹಾಗಾಗಿ ನಾನು ನೋಡಿದ ಹಾಗೆ ನನ್ನ ಕ್ಲೈಂಟ್ಸಲ್ಲಿ ಯಾವುದೇ ಒಂದು ಕಾಯಿಲೆ ನಮಗೆ ಸ್ಟಾರ್ಟ್ ಆಗೋದೇ ಹೊಟ್ಟೆಯಿಂದ. ನೀವು ಹೊಟ್ಟೆನ ಚೆನ್ನಾಗಿ ಇಟ್ಕೊಂಡ್ರೆ ನಮಗೆ ಕಾಯಿಲೆಗಳು ಆದಷ್ಟು ಕಮ್ಮಿ ಆಗುತ್ತೆ. ನೀವು ಹೊಟ್ಟೆನ ಎಷ್ಟು ನಾವು ಕ್ಲೀನಾಗಿ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಷ್ಟು ಕಾಯಿಲೆಗಳು ಬರ್ತಾ ಹೋಗುತ್ತೆ. ಇವಾಗ ಡಯಾಬಿಟಿಸ್ ಆಗಿರ್ಬೋದು, ಅಥವಾ ಆರ್ಥ್ರೈಟಿಸ್ ಆಗಿರ್ಬೋದು, ಇದೆಲ್ಲ ಮತ್ತೆ ನಮಗೆ ಸ್ಟಾರ್ಟ್ ಆಗೋದೇ ಹೊಟ್ಟೆಯಿಂದ. ಹಾಗಾಗಿ ನೀವು ಆದಷ್ಟು ಹೊಟ್ಟೆನ ಗಟ್ ಹೆಲ್ತ್ನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೇಕು. ಫಸ್ಟ್ ಹೈಡ್ರೇಷನ್, ಸೆಕೆಂಡ್ ಬ್ಯಾಲೆನ್ಸ್ ಡಯಟ್ ಆ್ಯಕ್ಚುಲಾಗಿ, ಆ್ಯಂಡ್ ಥರ್ಡ್ ಪಾರ್ಟ್ ನಮಗೆ ಒಳ್ಳೆ ನಿದ್ರೆ ಮಾಡಬೇಕು. ನೀವು ಎಷ್ಟು ಚೆನ್ನಾಗಿ ನಿದ್ರೆ ಮಾಡ್ತೀರಾ ಮೆಟಬಾಲಿಸಮ್ ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಫೋರ್ತ್ ಪಾರ್ಟ್ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಅಂದರೆ ನಿಮಗೆ ಪ್ರಾಪರ್ ಟೈಮಿಂಗ್ಸ್ ಮೇಂಟೈನ್ ಮಾಡಬೇಕು. ಮೀಲಲ್ಲಿ ಇಷ್ಟನ್ನ ಮೇಂಟೈನ್ ಮಾಡಬೇಕಾಗತ್ತೆ. ಈಗ ಕೆಲವೊಂದು ಸೂಪರ್ ಫುಡ್ಸ್ ನಾವೇನು ತಿನ್ನಬೇಕು ನಮಗೆ ಚೆನ್ನಾಗಿ ಸ್ಕಿನ್ ಇರಬೇಕು ಅಂದರೆ ಫಸ್ಟ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಕೆಲವರು ಏನಾಗುತ್ತೆ ಅಂದರೆ ಮನೇಲಿ ಇದ್ರೂ ಸಹ ಕೆಲವೊಂದ್ಸಲ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಅಂದರೆ ನಮಗೆ ತಿನ್ನೋಕೆ ಇಷ್ಟ ಇರಲ್ಲ. ನೀವು ಎಷ್ಟು ಫ್ರೂಟ್ಸ್ ವೆಜಿಟೇಬಲ್ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ತೀರಾ. ಆ್ಯಂಡ್ ಸೀಸನಲ್ ಫ್ರೂಟ್, ಯಾವಾಗಲೂ ನಾವೀಗ ಯಾವುದೋ ಒಂದು ಕಲರ್ಫುಲ್ ಆಗಿ ಫ್ರೂಟ್ಸ್ ಅಂತ ಹೇಳ್ಬಿಟ್ಟು ಯಾವುದೋ ಅನ್ಸೀಸನ್ ಫ್ರೂಟ್ ತಿನ್ನೋದಕ್ಕಿಂತ ನಿಮ್ಗೆ ಆ ಸೀಸನಲ್ಲಿ ಯಾವ ಫ್ರೂಟ್ ಸಿಗುತ್ತೆ ಆ ಫ್ರೂಟ್ನ ನೀವು ತಿಂತಾ ಹೋಗಬೇಕು. ಈಗ ಬರೀ ಆ್ಯಪಲ್ನೇ ತಿನ್ನೋದು ಇಟ್ಸ್ ನಾಟ್ ಅ ಗುಡ್ ಆಪ್ಷನ್. ಈಗ ಆರೆಂಜ್ ತಿನ್ನಿ, ಕಿತ್ಲೆ ಹಣ್ಣು ತಿನ್ನಿ, ಮೂಸಂಬಿ ತಿನ್ನಿ, ಪೈನಾಪಲ್ ತಿನ್ನಿ, ದಾಳಿಂಬೆಗಳು ತುಂಬ ಒಳ್ಳೇದು ಆ್ಯಕ್ಚುಲಾಗಿ. ಕುಕುಂಬರ್, ಕ್ಯಾರೋಟ್ ಎಲ್ಲ ಕಲರ್ಫುಲ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ನ ನಮ್ಮ ಡಯಟಲ್ಲಿ ಎಷ್ಟು ಇನ್ಕ್ಲೂಡ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ ಗ್ಲೋ ಆಗ್ತಾ ಹೋಗುತ್ತೆ. ಆ್ಯಂಡ್ ಮುಖ್ಯವಾಗಿ ತುಂಬ ಚೆನ್ನಾಗಿ ನೀರು ಕುಡಿಬೇಕು. ಕೆಲವರು ಏನು ಮಾಡ್ತೀವಿ ಅಂದರೆ 1 ಲೀಟರ್ ನೀರು ಕುಡಿತೀವಿ, ಇಲ್ಲ ಲೀಟರ್ ಗಟ್ಟಲೆ ನೀರು ಕುಡಿಬೇಕು ಅಂತ ಬೆಳಿಗ್ಗೆ ಒಂದು ಸ್ವಲ್ಪ ನೀರು, ಸಂಜೆ ನೀರು, ಮಧ್ಯದಲ್ಲಿ ಕುಡಿಯೋದೇ ಇಲ್ಲ. ಇದು ಸಹ ಒಳ್ಳೇದಲ್ಲ. ನೀವು ಮಧ್ಯ ಸಿಪ್ ವೈಸ್ ಆಫ್ ವಾಟರ್ ಅಂದರೆ ಚಿಕ್ಕ ಅಂದರೆ ಈಗ ಪ್ರತಿ ಗಂಟೆಗೂ ಸ್ವಲ್ಪ ಸ್ವಲ್ಪ ನೀರನ್ನ ತಗೊಳ್ಳೋದ್ರಿಂದ ನಿಮಗೆ ಹೈಡ್ರೇಷನ್ ಆಗುತ್ತೆ ಬಾಡಿ. ನೀವೆಷ್ಟು ಚೆನ್ನಾಗಿ ನೀರನ್ನ ಕುಡಿದು ಬಾಡಿನ ಹೈಡ್ರೇಟ್ ಮಾಡ್ತೀರಾ, ಸ್ಕಿನ್ ನರಿಶ್ಮೆಂಟ್ ಆಗುತ್ತೆ, ಸ್ಕಿನ್ ಫ್ರೆಶ್ ಆಗಿ ಕಾಣುತ್ತೆ. ಸೊ ನೀವು ಏನೇ ಪ್ರಾಡಕ್ಟ್ ಅಪ್ಲೈ ಮಾಡಿದ್ರೂ ಫೇಸಿಗೆ ಇಂಟರ್ನಲಿ ನೀವು ಕ್ಲೀನ್ ಇಲ್ಲ ಅಂದರೆ ನಿಮ್ಮ ಸ್ಕಿನ್ನು ಹೆಲ್ತಿಯಾಗಿ ಕಾಣಲ್ಲ. ಹಾಗಾಗಿ ನೀವು ಎಷ್ಟು ಚೆನ್ನಾಗಿ ನೀರು ಕುಡಿತೀರಾ, ಕಲರ್ಫುಲ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ತಿಂತೀರಾ ಅಷ್ಟು ಚೆನ್ನಾಗಿ ನಿಮಗೆ ಸ್ಕಿನ್ ಗ್ಲೋನೆಸ್ ಆಗುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಜಂಕ್ ಫುಡ್, ಅಥವಾ ಈಗ ನಮಗೆ ಏನೇ ಹೊರಗಡೆ ಸ್ಟ್ರೀಟ್ ಫುಡ್ ಅಥವಾ ಜಂಕ್ ಫುಡ್ ಅಂತೀವಿ, ಇದನ್ನ ಆದಷ್ಟು ಕಮ್ಮಿ ಮಾಡಿ. ಇದನ್ನೆಲ್ಲ ತಿನ್ನಲೇಬೇಕು ಅಂತ ಏನಿಲ್ಲ. ನೀವು ಎಷ್ಟೋ ಸಲ ಪಕೋಡ, ಬೋಂಡಾ, ಬಜ್ಜಿ ಇದನ್ನೆಲ್ಲ ನಾವು ತಿಂದಾಗ ಏನಾಗುತ್ತೆ ಅಂದರೆ ಈ ಆಯಿಲ್ ನಮಗೆ ಏನಾಗುತ್ತೆ ಜಾಸ್ತಿ ಎಕ್ಸ್ಟ್ರೇಟ್ ಆಗ್ತಾ ಹೋಗುತ್ತೆ ಬಾಡಿಲಿ, ಅದು ಸ್ಕಿನ್ನಿಗೆ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಸ್ಕಿನ್ನ ಕ್ಲೀನಾಗಿ ಇಟ್ಕೋಬೇಕಂದ್ರೆ ಆಯಿಲ್ ಕಂಟೆಂಟ್ ಫುಡ್ನ ಆದಷ್ಟು ಕಮ್ಮಿ ಮಾಡಿ. ಎಲ್ಲೋ ಒಂದ್ಸಲ ಹಬ್ಬಕ್ಕೋ ಅಥವಾ ಏನೋ ಒಂದು ಫಂಕ್ಷನ್ ಪಾರ್ಟಿಲಿ ತಿನ್ನೋದಕ್ಕಿಂತ ಪ್ರತಿದಿನ ತಿಂದರೆ ಅದು ನಮಗೆ ಸ್ಕಿನ್ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಶುಗರ್ ಈಸ್ ಅ ವೆರಿ ಬಿಗ್ ಡ್ಯಾಮೇಜ್ ಫಾರ್ ದ ಸ್ಕಿನ್. ಅಂದರೆ ನಮಗೆ ಈ ಸಕ್ಕರೆನ ಎಷ್ಟು ತಿಂತೀವಿ ಅಷ್ಟು ನಮಗೆ ಸ್ಕಿನ್ನು ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಕೆಲವರಿಗೆ ಸಕ್ಕರೆ ತಿಂದಾಗ ನಾವು ಪಿಂಪಲ್ಸ್ ಆಗೋದು ನೋಡಿರ್ತೀವಿ. ತುಂಬ ಡೆಸರ್ಟ್ ಅಂದರೆ ಕೇಳ್ತಾ ಇಲ್ಲ, 4-5 ಬರ್ಡೇ ಪಾರ್ಟೀಸ್ ಆಯಿತು, ನಾನೀಗ ಶುಗರು, ಪೇಸ್ಟ್ರಿ, ಚಾಕ್ಲೇಟ್ ಎಲ್ಲ ತಿಂದೀನಿ, ನನಗೆ ಸ್ಕಿನ್ ತುಂಬ ಬ್ರೇಕ್ಔಟ್ಸ್ ಆಗ್ತಾ ಇದೆ, ಪಿಂಪಲ್ಸ್ ಆಗ್ತಾ ಇದೆ ಅಂತ. ಯಾಕೆ ಅಂದರೆ ಶುಗರ್ ನಮಗೆ ಸೆಟ್ ಆಗಲ್ಲ ಬಾಡಿಗೆ. ಹಾಗಾಗಿ ನೀವು ಶುಗರ್ನ ಆದಷ್ಟು ಕಮ್ಮಿ ಮಾಡಬೇಕು. ಶುಗರ್ ಬಿಟ್ಟು ಏನು ತಿನ್ಬೋದು ನಾವು ಹಾಗಾದರೆ? ಈಗ ಕೆಲವ್ರಿಗೆ ತುಂಬ ಕ್ರೇವಿಂಗ್ಸ್ ಇರುತ್ತೆ. ಹೌದು, ನೀವು ಕರ್ಡ್ ತಿನ್ನಿ, ಯೋಗರ್ಟ್ ತಗೊಳ್ಳಿ ಆ್ಯಕ್ಚುಲಾಗಿ, ಅಥವಾ ದಾಳಿಂಬೆಗಳನ್ನು ನಾನೇನು ಮಾಡ್ತೀನಿ, ನನಗೆ ಶುಗರ್ ಕ್ರೇವಿಂಗ್ಸ್ ಬಂದಾಗ ಅಂದರೆ ನಾನು ಪ್ಲೇನ್ ಯೋಗರ್ಟ್ ತೊಗೊಂಡು ಅದಕ್ಕೆ ದಾಳಿಂಬೆ ಮಿಕ್ಸ್ ಮಾಡಿಕೊಂಡು, ಅಥವಾ ರೇಸಿನ್ಸ್
ಒಣ ದ್ರಾಕ್ಷಿ ಹಾಕೊಂಡು ಸ್ವಲ್ಪ ಅದನ್ನ ಮಿಕ್ಸ್ ಮಾಡ್ಕೊಂಡು ತಿಂತೀನಿ. ಅದು ಐಸ್ ಕ್ರೀಮ್ ತರಾನೇ ಫೀಲ್ ಆಗುತ್ತೆ. ನಾವು ಐಸ್ ಕ್ರೀಮೇ ತಿನ್ಬೇಕು ಅಂತ ಇಲ್ಲ. ಅದನ್ನ ಥಂಡಿ ಆಗಿರೋ ತಿಂದಾಗ ನಮಗೆ ಒಂದು ಡೆಸರ್ಟ್ ಫೀಲ್ ಆಗುತ್ತೆ, ಅಥವಾ ನಮಗೇನೋ ಒಂದು ಐಸ್ ಕ್ರೀಮ್ ತಿನ್ನಂಗೆ ಆಗುತ್ತೆ. ಸೊ ಈ ತರ ಆಲ್ಟರ್ನೇಟಿವ್ನ ನೀವು ಚೇಂಜ್ ಮಾಡಿಕೊಂಡು, ಯಾವಾಗಲೂ ಒಂದ್ಸಲ ಐಸ್ ಕ್ರೀಮ್ ತಿನ್ನೋದು ಬೆಸ್ಟ್ ಅಲ್ವಾ ಪ್ರತಿದಿನ ತಿನ್ನೋದಕ್ಕಿಂತ. ಹಾಗಂತ ನೀವು ಆ ಕ್ರೇವಿಂಗ್ಸ್ನ ಅವಾಯ್ಡ್ ಮಾಡ್ಕೋಬಾರ್ದು. ನೀವು ಅದನ್ನೇನು ಮಾಡಬೇಕು ಅಂದರೆ ಯೋಗರ್ಟ್ ಆಗಿನೋ ಅಥವಾ ಮನೇಲೇ ಏನಾದರೂ ಒಂದು ಸ್ವೀಟ್ ಮಾಡ್ಕೊಳ್ಳಿ ನಿಮ್ಗೆ ಬೇಕು ಅಂದಾಗ. ಡ್ರೈ ಫ್ರೂಟ್ ಲಡ್ಡುಗಳನ್ನು ಮಾಡ್ಕೊಳ್ಳಿ. ಆ್ಯಕ್ಚುಲಾಗಿ ನಾನು ಎಷ್ಟೋ ಜನ ಕ್ಲೈಂಟ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಬಂದಾಗ ನಾನು ಹೇಳೋದೇ ಅಷ್ಟು, ಮನೇಲೇ ಡ್ರೈ ಫ್ರೂಟ್ ಲಡ್ಡುನ ಡೇಟ್ಸ್ ಅಂದರೆ ಒಣ ದ್ರಾಕ್ಷಿ ಅಥವಾ ಖರ್ಜೂರ ಯೂಸ್ ಮಾಡ್ಕೊಂಡು ಪ್ರತಿದಿನ ತಿನ್ನೋದ್ರಿಂದ ಹಾರ್ಮೋನು ಬ್ಯಾಲೆನ್ಸ್ ಆಗುತ್ತೆ, ಸ್ಕಿನ್ನಿಗೂ ಹೆಲ್ಪ್ ಆಗುತ್ತೆ, ಅದ್ರ ಜೊತೆಗೆ ಅವರಿಗೆ ಪೀರಿಯಡ್ಸು ಪ್ರತಿಯೊಂದು ಅದು ರೆಗ್ಯುಲರ್ ಆಗಿ ಬರ್ತಾ ಹೋಗುತ್ತೆ. ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ಆಲ್ಟರ್ನೇಟಿವ್ಸ್ ಹುಡುಕ್ಬೇಕಷ್ಟೇನೆ. ನಾವು ಯಾವುದನ್ನು ಸ್ಟ್ರಿಕ್ಟ್ ಮಾಡಬಾರ್ದು. ಇದ್ರ ಬದಲು ಯಾವ್ದು ಒಳ್ಳೇದಿದೆ ಅದಕ್ಕೆ ಸ್ವ್ಯಾಪ್ ಮಾಡಿದಾಗ ನಿಮಗೆ ವೆಯ್ಟ್ ಮ್ಯಾನೇಜ್ಮೆಂಟ್, ಸ್ಕಿನ್ ಹೆಲ್ತ್ ಎಲ್ಲದೂ ನಮಗೆ ತುಂಬ ಈಸಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ವಿತೌಟ್ ಎನಿ ಸಪ್ಲಿಮೆಂಟ್. ಈಗ ಹಿಂದಿನ ಕಾಲದಲ್ಲಿ ನಮಗೆಲ್ಲ ಉಪವಾಸ ಅನ್ನೋದು ತುಂಬ ಇರ್ತಾ ಇತ್ತು. ಏಕೆಂದರೆ ಈಗ ಸಂಕಷ್ಟಿ ಆಗಿರ್ಬೋದು, ಏಕಾದಶಿ ಆಗಿರ್ಬೋದು, ಇದೆಲ್ಲ ಏನಕ್ಕೆ ಮಾಡ್ತಾ ಇದ್ರು ಅಂದರೆ ಒಂದು ಅವ್ರ ಹೆಲ್ತನ್ನು ಚೆನ್ನಾಗಿ ಇಟ್ಕೊಳಕ್ಕೇನೆ. ನಾವು ತಿಂಗಳಿಗೆ ಒಂದ್ಸಲ ಡಿಟಾಕ್ಸ್ ಮಾಡ್ಕೊಳ್ಳೋದ್ರಿಂದನೂ ನಿಮ್ಮ ಸ್ಕಿನ್ ಹೆಲ್ತ್ ಚೆನ್ನಾಗಿರುತ್ತೆ. ಹಾಗೆಯೇ ಗಟ್ ಹೆಲ್ತ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಏಕೆಂದರೆ ನಾವು ಪ್ರತಿದಿನ ಊಟ ಮಾಡ್ತಾ ಇರ್ತೀವಿ, ನಮ್ಮ ಬಾಡಿಗೆ ನಮಗೆ ರೆಸ್ಟ್ ಅಂತಲೇ ನಾವು ಕೊಟ್ಟಿರಲ್ಲ. ಅಟ್ಲೀಸ್ಟ್ ಒಂದು ದಿನ ನೀವು 6 AM ಅಂದರೆ 6 ಗಂಟೆ ಬೆಳಗಿನ ಜಾವದಿಂದ 6 ಗಂಟೆ ಈವ್ನಿಂಗ್ ತನಕ ನೀವು ಉಪವಾಸ ಮಾಡೋದ್ರಿಂದ ನಿಮಗೇನಾಗುತ್ತೆ ಅಂದರೆ ಗಟ್ ಹೀಲ್ ಆಗ್ತಾ ಹೋಗುತ್ತೆ. ಅದು ಸ್ಕಿನ್ ಹೆಲ್ತ್ನ ಗ್ಲೋ ಕೊಡುತ್ತೆ. ಏನು ಮಾಡಬೇಕು, ನೀವು ಬೆಳಗಿನ ಜಾವ ನೀವು ನೈಟ್ ಊಟ ಮಾಡಿದ್ಮೇಲೆ ಬರೀ ನೀರಲ್ಲೇ ಇರಬೇಕಾಗತ್ತೆ. ಆ್ಯಂಡ್ 1 ಲೀಟ್ರ್ ಎಕ್ಸ್ಟ್ರಾ ನೀರು ಕುಡೀರಿ ಆ ದಿನ. ಅದ್ರ ಜೊತೆಗೆ ಹಣ್ಣು ತರಕಾರಿಗಳಲ್ಲಿ ನೀವು ಉಪವಾಸ ಮಾಡಬೇಕಾಗತ್ತೆ. ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಬದಲು ನೀವೇನು ಮಾಡ್ಬೋದು, 1 ಬೌಲ್ ಪಪಾಯ ಇರ್ಬೋದು, ಆರೆಂಜ್ ಇರ್ಬೋದು, ಅಥವಾ ಮಿಕ್ಸ್ಡ್ ಫ್ರೂಟ್ ಇರ್ಬೋದು. ಇದನ್ನು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿ ತಗೋಬೇಕಾಗತ್ತೆ. ಆ್ಯಂಡ್ ಖಾಲಿ ಹೊಟ್ಟೆಲಿ ಲೆಮನ್ ಮತ್ತು ಚಿಯಾ ಸೀಡ್ಸ್ ವಾಟರ್, ಅಥವಾ ಲೆಮನ್ ಮತ್ತು ಸಬ್ಜಾ, ತುಳಸಿ ಬೀಜ ಅಂತ ಹೇಳ್ತೀವಿ ಸಬ್ಜಾ ಸೀಡ್ಸ್ ಅಂದರೆ. ಈ ಚಿಯಾ ಸೀಡ್ಸ್ ಯೂಶಲಿ ನಾವು ಹೊರಗಡೆಯಿಂದ ಬಂದಿರೋದು, ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ನಮಗೆ ಫೇವ್ರೇಟ್ ಆ್ಯಂಡ್ ಎಕನಾಮಿಕಲಿ ನಮಗೆ ಈಸಿ ಆಗೋವಂಥದ್ದು ಏನಂದರೆ ಸಬ್ಜಾ ಸೀಡ್. ಅದನ್ನು ಸ್ವಲ್ಪ ನೀವು ನೈಟ್ ನೀರಲ್ಲಿ ಸೋಪ್ ಮಾಡಿ ಬೆಳಿಗ್ಗೆ ಎದ್ದು ಅದನ್ನು ಲೆಮನ್ ವಾಟರ್ ಜೊತೆ ಮಿಕ್ಸ್ ಮಾಡಿ ಕುಡಿದಾಗ ಕ್ಲೆನ್ಸ್ ಆಗುತ್ತೆ ಬಾಡಿ. ಅದ್ರ ಜೊತೆಗೆ ABC ಜ್ಯೂಸ್ ಅಂತ ಹೇಳ್ತೀವಿ, ಆ್ಯಪಲ್, ಬೀಟ್ರೋಟ್, ಕ್ಯಾರೆಟ್ ಅಥವಾ ಆಮ್ಲಾ, ಬೀಟ್ರೋಟ್, ಕ್ಯಾರೆಟ್, ಇದನ್ನು ಮಿಕ್ಸ್ ಮಾಡಿ ನಾವು ಜ್ಯೂಸ್ ಮಾಡಿ ಬೆಳಗಿನ ಜಾವ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದನೂ ನಿಮಗೆ ಡಿಟಾಕ್ಸ್ ಆಗುತ್ತೆ ಚೆನ್ನಾಗಿ. ಆ್ಯಂಡ್ ಇದನ್ನು ಪ್ರತಿದಿನನೂ ತೊಗೋಬೋದು ನಾವು. ಡಯಾಬಿಟೀಸ್ ಆಗಿ ಯೂಶಲಿ ಅವಾಯ್ಡ್ ಮಾಡ್ತೀವಿ, ಬಟ್ ನಿಮಗೆ ಡಯಾಬಿಟೀಸ್ ಇಲ್ಲ ಅಂದರೆ ಪ್ರತಿದಿನ ನೀವು ABC ಜ್ಯೂಸ್ನ ತೊಗೋಬೋದು. ಡಯಾಬಿಟಿಸ್ ಇದ್ದವರು ಆಮ್ಲಾ ಮತ್ತು ಜಿಂಜರ್ ಜ್ಯೂಸ್ನ ತೊಗೋಬೋದು, ಅಥವಾ ಆಮ್ಲಾ ಮತ್ತು ಕರಿ ಲೀವ್ಸ್ನ ನಾವು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ನಾವು ಅದನ್ನ ಬೆಳಗಿನ ಜಾವ ಖಾಲಿ ಹೊಟ್ಟೆಲಿ ತೊಗೊಳೋದ್ರಿಂದ ಸ್ಕಿನ್ನು ಚೆನ್ನಾಗಿ ಹೆಲ್ತಿ ಆಗಿರುತ್ತೆ, ಹಾಗೆ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಆ ಸೆಕೆಂಡ್ ಪಾರ್ಟ್, ನಾನೀಗ 1 ದಿನ ಡಿಟಾಕ್ಸ್ ಮಾಡುವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿ ಫ್ರೂಟ್ ಬೌಲ್ನ ಇನ್ಕ್ಲೂಡ್ ಮಾಡ್ಕೋಬೋದು. ಮತ್ತು ಮಧ್ಯಾಹ್ನ ಒಂದು 11 ಗಂಟೆ 11:30 ಹಾಗೆ ನೀವು ಒಂದು ಟೆಂಡರ್ ಕೊಕೊನಟ್ ವಾಟರ್ನ ನೀವು ತೊಗೊಳೋದನ್ನ ಪ್ರಾಕ್ಟೀಸ್ ಮಾಡಿ, ಒಂದು ಎಳ್ನೀರು. ಆ ಎಳ್ನೀರಿಗೆ ಮತ್ತೆ ನೀವು ಸಬ್ಜಾ ಅಥವಾ ಚಿಯಾ ಸೀಡ್ಸ್ ಹಾಕೊಂಡು ಕುಡಿಬೋದು. ಲಂಚ್ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ಕೋಸಂಬರಿ ಥರ ಮಾಡ್ಕೊಳ್ಳೋದು ಬೆಸ್ಟ್ ಆಪ್ಷನ್ ಇರುತ್ತೆ. ಕುಕ್ಕುಂಬರ್, ಕ್ಯಾರೋಟ್, ಸ್ವಲ್ಪ ಹೆಸರು ಕಾಳು ಅಥವಾ ಹೆಸರು ಬೇಳೆನ ನೀವು ನೆನೆಸಿಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಸಾಲ್ಟು, ಅದಕ್ಕೆ ಬೇಕು ಅಂದರೆ ನೀವು ಬೇಕಾದ್ರೆ ಕರ್ಡ್ ಅಥವಾ ಮಜ್ಜಿಗೆನ ನೀವು ಮಿಕ್ಸ್ ಮಾಡಿಕೊಂಡು 1 ಬೌಲ್ ನೀವು ಸಾಲಡ್ ತೊಗೊಳೋದ್ರಿಂದ ಹೊಟ್ಟೆನೂ ತುಂಬುತ್ತೆ, ಹೆವಿ ಅನ್ಸಲ್ಲ, ಕ್ಲೀನ್ ಆಗುತ್ತೆ ಹೊಟ್ಟೆ ಆ್ಯಕ್ಚುಲಾಗಿ. ಆವಾಗ ನಿಮಗೇನಾಗುತ್ತೆ ಅಂದರೆ ಸ್ಕಿನ್ನು ಸಹ ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಈವ್ನಿಂಗ್ ಏನು ಮಾಡ್ಬೋದು ಅಂದರೆ ಮತ್ತೆ 1 ಬೌಲ್ ಫ್ರೂಟ್ ತೊಗೊಳ್ಳಿ, ಇಲ್ಲಾಂದರೆ ಮಜ್ಜಿಗೆ ತೊಗೊಳ್ಳಿ. ಆದಷ್ಟು ಕಾಫಿ ಟೀನ ಆ ದಿನ ಅವಾಯ್ಡ್ ಮಾಡಿ. ನೈಟ್ ಪ್ರಾಪರಾಗಿ ಊಟ ಮಾಡಿ. ಈಗ ನಾನು ಹೇಳ್ದಂಗೆ ಕಿನೋವಾ ಅಥವಾ ಮಿಲ್ಲೆಟ್ಸ್ ಇದನ್ನೆಲ್ಲ ನಾವು ಮಿಕ್ಸ್ ಮಾಡಿಕೊಂಡು ಅದನ್ನು ಕಿಚಡಿ ಅಥವಾ ಬಿಸಿಬೇಳೆ ಬಾತ್ ಆತ ಮಾಡಿಕೊಂಡು 1 ಬೌಲ್ ತಿಂದು ಜಾಸ್ತಿ ತಿನ್ಬಾರ್ದು. ಈಗ ಬೆಳಗ್ಗೆಯಿಂದ ನಾನು ಡಿಟಾಕ್ಸ್ ಮಾಡಿದ್ದೀನಿ ಅಂತ ತುಂಬಾ ಊಟ ಮಾಡಬಾರ್ದು. ಮಿನಿಮಲ್ ಊಟ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ರೈತ ಅಥವಾ ಕರ್ಡ್ನ ಇನ್ಕ್ಲೂಡ್ ಮಾಡಿಕೊಂಡು ದಿನಾನ ಎಂಡ್ ಮಾಡಿ. ಇದ್ರ ಜೊತೆಗೆ ಮಿನಿಮಮ್ 3 to 4 ಲೀಟರ್ ವಾಟರ್ನ ಬೆಳಗ್ಗೆಯಿಂದ ಸಂಜೆ ತನಕ ತೊಗೊಂಡ್ರೆ ಇದು 1 ತಿಂಗಳಲ್ಲಿ 1 ಸಲ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಹೆಲ್ತ್ನ ಇಂಪ್ರೂವ್ ಮಾಡ್ಕೋಬೋದು. ನಾವಿನ್ನ ಡಿಟಾಕ್ಸ್ ಡಯಟ್ ಅಂತ ಹೇಳ್ತೀವಿ. ಇದು ಪ್ರತಿಯೊಬ್ಬರಿಗೂ ಚೇಂಜಸ್ ಆಗ್ತಾ ಹೋಗುತ್ತೆ, ಹೀಗೆ ಮಾಡಬೇಕಂತ ಇಲ್ಲ. ಕೆಲವರು ವಾಟರ್ ಡೇ ಮಾಡ್ತಾರೆ, ಕೆಲವರು ಫ್ರೂಟ್ ಡೇ ಮಾಡ್ತಾರೆ, ಕೆಲವರು ವೆಜಿಟೇಬಲ್ ಡೇ ಮಾಡ್ತಾರೆ. ಸ್ವಲ್ಪ ನಾವು ಚೇಂಜಸ್ ಮಾಡ್ಕೊಂಡು ನಿಮಗೆ ಯಾವ ಥರ ಇಷ್ಟ ಆಗುತ್ತೆ, ನೀವು ಸಸ್ಟೈನಬಲ್ ಹೇಗೆ ಮೇಂಟೈನ್ ಮಾಡ್ಬೋದು ಆ ಥರ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇದ್ರ ಜೊತೆಗೆ ನಾವು ಸೂಪರ್ ಫುಡ್ಸ್ ಅಂತ ಹೇಳ್ತೀವಿ. ಈಗ ಸ್ಕಿನ್ನಿಗೆ ಏನು ತುಂಬ ಇಂಪಾರ್ಟೆಂಟ್ ಅಂದರೆ ನಾವು ಬೀಟಾ ಕ್ಯಾರೋಟಿನ್ ಅಥವಾ ಆ್ಯಂಟಿ ಆಕ್ಸಿಡೆಂಟ್ ಫುಡ್ ಅಂತ ಹೇಳ್ತೀವಿ. ಈ ಯಾವುದು ಯೆಲ್ಲೋ ಕಲರ್ ಇರುತ್ತೆ ಅಥವಾ ಗ್ರೀನ್ ಕಲರ್ ಇರುತ್ತೆ ಆ ಫ್ರೂಟ್ಸ್ ವೆಜಿಟೇಬಲ್ಸ್ನ ನಾವು ಜಾಸ್ತಿ ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಪಾಲಕ್ ಇರ್ಬೋದು, ಕೆಲವರೆಲ್ಲ ಸ್ಪಿನಾಚ್ ಸ್ಮೂತಿ ಅಂತ ತೊಗೋತಾರೆ. ನೀವು ಬ್ಲಾಂಚ್ ಮಾಡಿ ಅಂದರೆ ನೀರಲ್ಲಿ ಈ ಪಾಲಕ್ನ ಸ್ವಲ್ಪ ಹೊತ್ತು ಬೇಯಿಸಿ ಆ ಪಾಲಕ್ಕಿಗೆ ನೀವು ಬೇಕಾದ್ರೆ ಸ್ವಲ್ಪ ಕುಕುಂಬರ್, ಕ್ಯಾರೆಟ್ನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಜಿಂಜರ್ ಮತ್ತು ಸ್ವಲ್ಪ ನೀವು ಸಾಲ್ಟ್ನ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಬಟ್ ಕೆಲವರಿಗೆ ಇದು ಇಷ್ಟ ಆಗಲ್ಲ ಅಂದರೆ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಜ್ಯೂಸ್ ಈ ಥರ ತೊಗೊಳೋದ್ರಿಂದ ನೀವು ಜ್ಯೂಸಸ್ ಡಿಟಾಕ್ಸ್ ಆಗುತ್ತೆ. ಸೆಕೆಂಡ್, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಪ್ರತಿದಿನ ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಲೇಬೇಕು ನಾವು. ಈಗ ಸಮ್ಮರ್ ಇದೆ, ನೀವು ಎಷ್ಟು ಇನ್ಕ್ಲೂಡ್ ಮಾಡ್ತೀರ ಅಷ್ಟು ಬಾಡಿ ಕೂಲ್ ಆಗಿರುತ್ತೆ.
ಅಂದರೆ ನಮಗೆ ಕೂಲ್ ಆಗಿದ್ದಷ್ಟು ನಿಮಗೆ ಏನಾಗುತ್ತೆ ಅಂದರೆ ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ, ಗಟ್ ಹೆಲ್ತ್ ಚೆನ್ನಾಗಿರುತ್ತೆ, ಅದ್ರ ಜೊತೆಗೆ ಯು ಕ್ಯಾನ್ ಗೆಟ್ ದಟ್ ವೆರಿ ಗುಡ್ ಡಿಫ್ರೆನ್ಸ್ ವಿತ್ ಯೋರ್ ಸ್ಕಿನ್. ಆ ಥರ. ಆ ಥರ್ಡ್ ಪಾರ್ಟ್ ನಮಗೆ ನಟ್ಸ್ ಆ್ಯಂಡ್ ಸೀಡ್ಸ್ನ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಯಾಕೆಂದರೆ ಇಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ಆ್ಯಂಡ್ ಒಮೆಗಾ 6 ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಇದೆಲ್ಲ ನ್ಯಾಚುರಲಿ, ನೀವೇನು ಸಪ್ಲಿಮೆಂಟೇ ತೊಗೋಬೇಕಂತ ಏನಿಲ್ಲ. ಜಸ್ಟ್ ನೀವು ಪ್ರತಿದಿನ ಫ್ಲಾಕ್ಸ್ ಸೀಡ್ 1 ಸ್ಪೂನ್ ಅಥವಾ ಪಂಪ್ಕಿನ್ ಸೀಡ್ 1 ಸ್ಪೂನ್ ಪ್ರತಿದಿನ ನೀವು ತಗೊಳ್ತಾ ಬನ್ನಿ, 21 ದಿನದಲ್ಲಿ ನಿಮ್ಮ ಸ್ಕಿನ್ನಲ್ಲಿ ಚೇಂಜಸ್ ಕಾಣಿಸುತ್ತೆ. ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ವಾಟರ್. ಒಂದು ದಿನಕ್ಕೆ ಮಿನಿಮಮ್ 2 to 4 ಲೀಟರ್ ವಾಟರ್ ಬೇಸ್ಡ್ ಆನ್ ನಿಮ್ಮ ಬಾಡಿ ವೆಯ್ಟ್. ಇಷ್ಟನ್ನ ತಗೊಳ್ಳೋದ್ರಿಂದ ಗ್ಲೋಯಿಂಗ್ ಸ್ಕಿನ್ನು ಬರುತ್ತೆ ಆ್ಯಂಡ್ ಹಾರ್ಮೋನ್ಸ್ ಇನ್ ಕೇಸ್ ನಿಮಗೆ ಇಂಬ್ಯಾಲೆನ್ಸ್ ಇದ್ದರೆ ಅದು ಸಹ ಸರಿಯಾಗುತ್ತೆ. ಇನ್ ಕೇಸ್ ನೀವು ವೆಯ್ಟ್ ಜಾಸ್ತಿ ಇದ್ದರೆ ವೆಯ್ಟು ಸಹ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲದಕ್ಕೂ ಮದ್ದು ಏನು ಅಂದರೆ ಹೊಟ್ಟೆನ ಸರಿಯಾಗಿ ಇಟ್ಕೊಳ್ಳೋದು. ನೀವು ಹೊಟ್ಟೆ ಸರಿಯಾಗಿ ಇಟ್ಕೊಳ್ಳಿ, ಸ್ಕಿನ್, ವೆಯ್ಟ್, ಗಟ್ ಎಲ್ಲದೂ ನಿಮಗೆ ನಾರ್ಮಲ್ ಆಗ್ತಾ ಹೋಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.